ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಭೇಟಿ ಮಾಡಿದ್ವಿ. 540 ಜನದ್ದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಆರ್ಡರ್ ಕಾಪಿ ಕೊಡಬೇಕಾಯಿತು. ಆರ್ಡರ್ ಕಾಪಿ ಸುಮಾರು 4 ತಿಂಗಳಾಯಿತು ರಿಸಲ್ಟ್ ಬಿಟ್ಟು. ಎಲ್ಲರದ್ದು ಪೊಲೀಸ್ ವೆರಿಫಿಕೇಷನ್ ಆಗಿದೆ, ಸಿಂಧುತ್ವ ಆಗಿದೆ. ಸುಮಾರು 356 ಜನದ್ದು ಸಿಂಧುತ್ವನೂ ಆಗಿದೆ. ನಾವಿವತ್ತು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಪ್ರತಿ ಹಂತದಲ್ಲೂ ರಿಸಲ್ಟ್ ನೋಟಿಫಿಕೇಷನ್ ಆದಾಗಿಂದ ಇಲ್ಲಿವರೆಗೂ ಪ್ರತಿ ಹಂತದಲ್ಲಿ ಹೋಗಿ ಅವರಿಗೆ ರಿಸಲ್ಟ್ಸ್ ಬಿಡೋದ್ರಾಗಿಂದ ಮೆಡಿಕಲ್ಲು ಎಲ್ಲ ಹಂತದಲ್ಲಿ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಪ್ರತಿ ಹಂತದಲ್ಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋ MD ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಇದ್ರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ಪೊಲೀಸ್ ಇಲಾಖೆಗೂ ಇನ್ಸ್ಪೆಕ್ಟರ್ ಇರ್ಬೋದು, ಅಲ್ಲಿರೋಂಥ ಜಮೀರ್ ಸರ್, ಸಬ್ ಇನ್ಸ್ಪೆಕ್ಟ್ರು, ಲೋಕೇಶ್ ಸರ್, ಇವರೆಲ್ಲರೂ ಅಷ್ಟೇ, ಪೊಲೀಸ್ ಸಿಬ್ಬಂದಿಗಳು, ಫಾರೆಸ್ಟ್ ಇಲಾಖೆಯಿಂದ ಏನು ಸಿಬ್ಬಂದಿಗಳಿದ್ದಾರೆ ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಸ್ಪಂದಿಸಿದ್ದಾರೆ. ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಈ ಒಂದು ರಿಸಲ್ಟ್ಸ್ ಫೈನಲ್ ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ಅಂತಂದರೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಮ್ಯಾಕ್ಸಿಮಮ್ 15 ದಿನದೊಳಗಡೆ ಇವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. 15 ದಿನದೊಳಗಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಸರ್ ಅವರೆಲ್ಲರೂ ಸೇರಿಕೊಂಡು ಒಂದು ದೊಡ್ಡದು ಒಂದು ಸಮಾವೇಶ ಮಾಡಿಕೊಂಡು ಇವರಿಗೆಲ್ಲ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 15 ದಿನದೊಳಗಡೆ ಇವರಿಗೆ ಆರ್ಡರ್ ಕಾಪಿ ಕೊಟ್ಟು ನೆಕ್ಸ್ಟ್ ಇವರಿಗೆ ಟ್ರೈನಿಂಗ್ ಇರುತ್ತೆ. ಎಲ್ರಿಗೂ ಏನು ಸೆಲೆಕ್ಟ್ ಆಗಿದ್ದಾರೆ 540 ಜನ ಬೀಟ್ ಫಾರೆಸ್ಟು, ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಏನು ನೀವು ಸೆಲೆಕ್ಟ್ ಆಗ್ತೀರಾ, ಸೆಲೆಕ್ಟ್ ಆಗಿ ಆರ್ಡರ್ ಕಾಪಿ ಟ್ರೈನಿಂಗ್ ತೊಗೊಂಡಾದ್ಮೇಲೆ ನಿಮ್ಮ ಒಂದು ಜೊತೆಲಿರೋ ಫ್ರೆಂಡ್ಸು ಇಲ್ಲ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ ಅವರಿಗೆ ಅಟ್ಲೀಸ್ಟ್ ಒಬ್ಬರು ಇಬ್ಬರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.